ಐಸ್ ರನ್ವೇ ಹೊಂದಿರುವ ವಿಮಾನ ನಿಲ್ದಾಣ ಜಗತ್ತಿನಲ್ಲಿದೆ. ಪರ್ವತಕ್ಕೆ ಮುಖ ಚಾಚಿಕೊಂಡಿರೋ ಏರ್ಪೋರ್ಟ್ಗಳು ಇವೆ. ಉಸಿರು ಬಿಗಿ ಹಿಡಿದುಕೊಂಡು ಪ್ರಯಾಣ ಮಾಡಬೇಕಾದಂತ ಒಂದಷ್ಟು ಏರ್ಪೋರ್ಟ್ಗಳ ಚಿತ್ರಣ ಇಲ್ಲಿದೆ ನೋಡಿ. ನೀವೀಗ ಡಾನ್ ಮಿಯಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಬ್ಯಾಂಕಾಕ್ನಲ್ಲಿರುವ ಈ ವಿಮಾನ ನಿಲ್ದಾಣ ಅತಿ ಹೆಚ್ಚು ಪ್ರಯಾಣಿಕರನ್ನು ಆಕರ್ಷಿಸಿರುವ ಏಷ್ಯಾದ ದ್ವಿತೀಯ ಬೃಹತ್ ಏರ್ಪೋರ್ಟ್. ಆದರೆ ಈ ಏರ್ಪೋರ್ಟ್ನಲ್ಲಿ ಸಾಕಷ್ಟು ವಿಮಾನ ದುರಂತಗಳು ಸಂಭವಿಸಿವೆ. ಹೀಗಾಗಿ ಅಪಾಯಕಾರಿ ಏರ್ಪೋರ್ಟ್ಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದೆ. ಈ ವಿಮಾನ ನಿಲ್ದಾಣದ 2 ರನ್ವೇಗಳ ನಡುವೆ ಗಾಲ್ಫ್ ಕೋರ್ಟ್ ಇದೆ. ವಿಮಾನಗಳು ಸಂಚರಿಸುವಾಗ ಗಾಲ್ಫ್ಗೆ ಬ್ರೇಕ್ ಬೀಳುತ್ತೆ. 1976ರಲ್ಲಿ ಸಂಭವಿಸಿದ ಈಜಿಪ್ಟ್ ಏರ್ಲೈನ್ಸ್ ಅಪಘಾತ 50ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ತೆಗೆದುಕೊಂಡಿತು. 1980ರಲ್ಲಿ ಥೈ ಏರ್ವೇಸ್ ಕೂಡ ಅಪಘಾತಕ್ಕೆ ತುತ್ತಾಯಿತು. 1981ರಲ್ಲಿ ಇಂಡೋನೇಷ್ಯಾದ ವಿಮಾನವನ್ನು ಇದೇ ನಿಲ್ದಾಣದಿಂದ ಹೈಜಾಕ್ ಮಾಡಿದರು. ಅತಿ ಹೆಚ್ಚು ಹವಾಮಾನ ವೈಪರೀತ್ಯದಿಂದ ಕೂಡಿರುವ ನಿಲ್ದಾಣವಿದೆ. ಶೀತಗಾಳಿ, ಚಂಡಮಾರುತಗಳು ಈ ನಿಲ್ದಾಣಕ್ಕೆ ಸವಾಲಾಗಿದೆ. 2006ರಲ್ಲಿ ಈ ವಿಮಾನ ನಿಲ್ದಾಣ ಮುಚ್ಚಲಾಯಿತು. ನವೀಕರಣಗೊಳಿಸಿ ಸುವರ್ಣಭೂಮಿ ಏರ್ಪೋರ್ಟ್ ಅಂತ ಮರು ನಾಮಕರಣ ಮಾಡಲಾಯಿತು. ಅತ್ಯಾಧುನಿಕ ತಂತ್ರಜ್ಞಾನ ಆಧುನೀಕರಣದೊಂದಿಗೆ 2007ರಲ್ಲಿ ಮತ್ತೆ ಏರ್ಪೋರ್ಟ್ ಪುನಾರಂಭಗೊಳ್ತು. ಆದರೂ ಇಲ್ಲಿನ ಅಪಘಾತಗಳು ಮಾತ್ರ ಇವತ್ತಿಗೂ ಮಾಸಿಲ್ಲ. ಅದು ಐಸ್ ರನ್ವೇ. ಅಂಟಾರ್ಟಿಕಾದ ಮ್ಯಾಕ್ ಮುರ್ಡೋ ಕೇಂದ್ರಕ್ಕೆ ಸಂಪರ್ಕ ಒದಗಿಸುವ ಪ್ರಮುಖ ವಾಯುನೆಲೆ ಇದು. ಇಲ್ಲಿ ಸಂಶೋಧನೆ ನಡೆಸುವವರು ಐಸ್ ರನ್ವೇ ಮೇಲೆ ಅವಲಂಬಿತರಾಗಿದ್ದಾರೆ. ಹೆಸರೇ ಹೇಳುವಂತೆ ಇಲ್ಲಿ ಪ್ರತ್ಯೇಕ ರನ್ವೇ ಇಲ್ಲ. ಅಂಟಾರ್ಟಿಕಾದ ಹಿಮಭೂಮಿಯೇ ರನ್ವೇ. ಇಲ್ಲಿ ಪ್ರಯಾಣ ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ. ಇಲ್ಲಿ ಇಳಿಯುವ ವಿಮಾನದ ಭಾರ ಹಿಮದ ಗಡ್ಡೆಯನ್ನ ತುಂಡರಿಸಬಾರದು ಅಥವಾ ಸ್ಫೋಟಿಸಬಾರದು. ಆ ಖಾತ್ರಿ ಪೈಲಟ್ಗಿದ್ರೆ ಮಾತ್ರ ಲ್ಯಾಂಡಿಂಗ್ ಸಾಧ್ಯ. ಇಲ್ಲವಾದರೆ ಹಿಮದೊಂದಿಗೆ ವಿಮಾನವು ಮಟಾಶ್. ಹೀಗಾಗಿ ಇಲ್ಲಿ ಎಲ್ಲ ವಿಮಾನಗಳು ಲ್ಯಾಂಡ್ ಆಗಲು ಸಾಧ್ಯವಿಲ್ಲ. C-130 ಹರ್ಕ್ಯುಲಸ್, C-17 ಗ್ಲೋಬ್ ಮಾಸ್ಟರ್ನಂತಹ ವಿಶೇಷ ವಿಮಾನಗಳು ಮಾತ್ರ ಲ್ಯಾಂಡ್ ಆಗ್ತವೆ. ಐಸ್ ರನ್ವೇಗೆ ಹೊಂದಿಕೊಳ್ಳುವ ವಿಶೇಷ ತಂತ್ರಜ್ಞಾನಗಳನ್ನು ಈ ವಿಮಾನಗಳು ಹೊಂದಿವೆ. ಐಸ್ ರನ್ವೇ ಮುರಿಯಲು ಶುರುವಾಯಿತು. ಹೀಗಾಗಿ ವಿಮಾನಗಳು ಇಲ್ಲಿನ ಇತರೆ ವಾಯುನೆಲೆಗಳಾದ ಪೆಗ್ವನ್ ಫೀಲ್ಡ್ ಮತ್ತು ವಿಲಿಯಂ ಫೀಲ್ಡ್ಗಳಲ್ಲಿ ಲ್ಯಾಂಡಿಂಗ್ ಶುರು ಮಾಡಿದವು. ಆದರೂ ಐಸ್ ರನ್ವೇ ಲ್ಯಾಂಡಿಂಗ್ ಒಂಥರ ಥ್ರಿಲ್ಲಿಂಗ್ ಅನ್ನೋದರಲ್ಲಿ 2 ಮಾತಿದೆ. ಕೊಶುರ್ವೆಲ್ ಏರ್ಪೋರ್ಟ್. ಜೇಮ್ಸ್ ಬಾಂಡ್ ಅಭಿನಯದ ಗೋಲ್ಡನ್ ಐ ಚಿತ್ರ ನೋಡಿದರೆ ನಿಮಗೆ ಖಂಡಿತವಾಗೂ ಕೊಶುರ್ವೆಲ್ ಏರ್ಪೋರ್ಟ್ನ ಕುರಿತು ಗೊತ್ತಿರುತ್ತೆ. ಎಸ್, ನೀವೀಗ ನೋಡ್ತಾ ಇರೋದು ಜೇಮ್ಸ್ ಬಾಂಡ್ನ ಸಾಹಸಕ್ಕೆ ಸಾಕ್ಷಿಯಾದ ಜಗತ್ತಿನ ಅತ್ಯಂತ ಅಪಾಯಕಾರಿ ಏರ್ಪೋರ್ಟ್ ಅನಿಸಿಕೊಂಡಿರುವ ಕೊಶುರ್ವೆಲ್ ಚಿತ್ರಣವನ್ನು. ಫ್ರಾನ್ಸ್ನ ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿರುವ ಈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ನಿಜಕ್ಕೂ ಅದ್ಭುತ. ಇಲ್ಲಿ ವಿಮಾನ ಲ್ಯಾಂಡ್ ಆಗುವಾಗ ಮೇಲಕ್ಕೆ ಹಾರುತ್ತೆ, ಟೇಕ್ ಆಫ್ ಆಗುವಾಗ ಕೆಳಕ್ಕೆ ಇಳಿಯುತ್ತೆ. ಇಂಥ ಭಿನ್ನತೆ ಹೊಂದಿರುವ ಏಕೈಕ ವಿಮಾನ ನಿಲ್ದಾಣವಿದೆ. ಜಗತ್ತಿನ ಪ್ರಸಿದ್ಧ ತಾಣವೆನಿಸಿರುವ ಸ್ಕೈ ರೆಸಾರ್ಟ್ಗೆ ಸಂಪರ್ಕಗೊಂಡು ಈ ವಿಮಾನ ನಿಲ್ದಾಣ. ಪರ್ವತಗಳ ತಪ್ಪಲಿನಲ್ಲಿರುವ ಈ ನಿಲ್ದಾಣದಲ್ಲಿ ವಿಮಾನ ಹಾರಾಟ ಸುಲಭದ ಮಾತೇನಲ್ಲ. ಹೀಗಾಗಿ ಬೆರಳೆಣಿಕೆಯಷ್ಟು ಪೈಲಟ್ಗಳು ಮಾತ್ರ ವಿಮಾನ ಕೊಂಡೊಯ್ಯಬಲ್ಲರು. ಇಲ್ಲಿನ ಜಾಗವೇ ಹಾಗಿದೆ. ಆಗಸದಲ್ಲಿ ತೇಲಾಡಿದ ಅನುಭವ ನೀಡುವ ಪ್ರದೇಶವಿದೆ. 525 ಮೀಟರ್ ಉದ್ದದ ರನ್ವೇ ಅತ್ಯಂತ ಇಳಿಜಾರಾಗಿದೆ. ಹೀಗಾಗಿ ಇಲ್ಲಿನ ಪ್ರಯಾಣದಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ. ಇಲ್ಲಿ ಆಯ್ದ ವಿಮಾನಗಳು ಮಾತ್ರ ಹಾರಾಡುತ್ತವೆ.
ನೋಡಿದ್ರಲ್ಲ ಜಗತ್ತಿನಲ್ಲಿ ಎಂಥೆಂಥ ವಿಮಾನ ನಿಲ್ದಾಣಗಳಿವೆ ಅಂತ. ಹಾಗೆ ನೋಡಿದರೆ ಮಂಗಳೂರು ವಿಮಾನ ನಿಲ್ದಾಣ ಅಷ್ಟೊಂದು ಅಪಾಯಕಾರಿಯಲ್ಲ, ಆದರೂ ರನ್ವೇ ಚಿಕ್ಕದು. ಇದರ ಅಭಿವೃದ್ಧಿಯತ್ತ ಕೇಂದ್ರ ಸರ್ಕಾರ ದೃಷ್ಟಿ ಹಾಯಿಸಲಿ ಅಂತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ಸುವರ್ಣ ಫೋಕಸ್ ನಾಳೆ ಮಧ್ಯಾಹ್ನ 12:30ಕ್ಕೆ ಮರುಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.